ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಆ್ಯಕ್ಚುಲಿ ಮೂರನೇ ಪಾರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ನಿಮಗೆ ತೋರಿಸಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೋಡಿಲ್ಲ, ಯಾರು ನೋಡಿಲ್ಲ ಅವರು ದಯವಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ನೋಡಿ. ನಾವು ಇವಾಗ ಥರ್ಡ್ ಪಾರ್ಟಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಪಾಪ ವಿನಾಶಂ ಗಾರ್ಡನ್ಗೆ ಹೋಗಿದ್ವಿ. ಪಾಪ ವಿನಾಶಂ ಅಂದರೆ ಎಲ್ಲ ಪಾಪವನ್ನು ಕಳೆಯುವಂತಹ ಒಂದು ಸ್ಥಳ. ಸೊ ಅಲ್ಲಿ ಬಂದುಬಿಟ್ಟು ನೀವು ಗಂಗಾದೇವಿ ದರ್ಶನ ಮಾಡ್ಕೋಬೋದು. ಸೊ ಗಂಗಾದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಹರಿಯುವಂತಹ ಪಾಪ ವಿನಾಶ ಮಾಡುವಂತಹ ಒಂದು ದೇವಸ್ಥಾನ ಇದೆ. ನೀವು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ಕೆಲವೊಂದು ನೀವು ಮಾಡಿರುವಂತಹ ಪಾಪ ಕರ್ಮಗಳು ಕಳೆಯುತ್ತೆ ಅನ್ನೋ ಒಂದು ಪ್ರತೀತಿ ಅಲ್ಲಿ ಪಾಪ ವಿನಾಶದಲ್ಲಿ ಎಲ್ಲರೂ ಹಾಡ್ಕೊಂಬಂದಿರುವಂತಹ ಒಂದು ಸ್ಥಳ, ಪವಿತ್ರ ಸ್ಥಳ. ಸೊ ಯಾರ್ಯಾರು ಹೋಗಿಲ್ಲ, ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಆ ಸ್ಥಳವನ್ನು ವಿಸಿಟ್ ಮಾಡಿ ಅಲ್ಲಿ ಪಾಪನ ಕಳ್ಕೊಳ್ಳಿ. ಸೊ ದೇವರು ನಿಮಗೆ ಸದಾ ನಿಮ್ಮ ಜೊತೆಯಲ್ಲಿ ಎಲ್ಲ ಪಾಪ ಕರ್ಮಗಳನ್ನು ವಿನಾಶ ಮಾಡುತ್ತಾರೆ. ಸೊ ಅದಕ್ಕೆ ಅಲ್ಲಿ ಪಾಪ ವಿನಾಶಂ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ಗಂಗಾದೇವಿ ಅಂತ ಹೇಳಿಬಿಟ್ಟು ದೇವರಿದ್ದಾರೆ. ಸೊ ಗಂಗಾ ಅಂದರೆ ಗಂಗಾ ಮಾತೆ ಅಂತ ಹೇಳ್ಬೋದು. ಅಲ್ಲಿ ನಾವು ಹೋಗಿ ವಿಸಿಟ್ ಮಾಡಿದ್ದು. ನೆಕ್ಸ್ಟ್ ನಾವು ಬೇರೆ ಪ್ಲೇಸ್ಗೆ ಹೋದ್ವಿ. ಸೊ ಪಾಪ ವಿನಾಶಂ ಆದಮೇಲೆ ಒಂದು ತಿರುಮಲ ಬೆಟ್ಟದಲ್ಲಿ ಮತ್ತೊಂದು ಪವಿತ್ರವಾದ ಸ್ಥಳ ಅಂದರೆ ದೇವಸ್ಥಾನಕ್ಕೆ ಮತ್ತೊಂದು ಇದಕ್ಕೆ ಹೋಗಿದ್ವಿ. ಇನ್ನೊಂದು ಶಿಲಾತೋರಣಂ ಅಂತ ಹೇಳ್ಬಿಟ್ಟು, ಈ ಶಿಲಾತೋರಣಂ ತುಂಬ ಅಪೂರ್ವವಾದು. ಇಂಡಿಯಾದಲ್ಲಿ ಇದು ಒಂದು ಶಿಲಾತೋರಣಂ ಮತ್ತೊಂದು ಅಂತ ಹೇಳ್ಬೋದು. ಸೊ ನಿಮಗೆಲ್ಲೂ ಸಿಗಲಿಕ್ಕಿಲ್ಲ. ಈ ಒಂದು ತಿರುಮಲದಲ್ಲಿ ಮಾತ್ರ ನಿಮಗೆ ಈ ಶಿಲಾತೋರಣಂ ಕಾಣಿಸುತ್ತೆ. ಸೊ ಆದರೆ ಅದರ್ ಕಂಟ್ರಿಯಲ್ಲಿ ಮತ್ತೊಂದು ದೇಶದಲ್ಲಿ, ವಿದೇಶದಲ್ಲಿ ನಿಮಗೆ ಕಾಣಸಿಗ್ಬೋದು. ಬಟ್ ಅಂದರೆ ನಮ್ಮ ದೇಶದಲ್ಲಿ ಈ ಒಂದು ಅಪರೂಪ ಶಿಲಾತೋರಣಂ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ನೋಡಿಲ್ಲ ಈ ಒಂದು ಶಿಲಾತೋರಣಮನ್ನು, ಖಂಡಿತವಾಗ್ಲೂ ತಿರುಮಲ ಬೆಟ್ಟಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ಹೋಗುವಂಥವರು ಸೊ ಅಲ್ಲಿ ಹೋಗಿ ಶಿಲಾತೋರಣಮನ್ನು ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಆದಮೇಲೆ ನಾವು ನೆಕ್ಸ್ಟ್ ಚಕ್ರತೀರ್ಥಂ ಅಂತ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋದ್ವಿ. ಅಲ್ಲಿ ಪವಿತ್ರ ಅಂದರೆ ತೀರ್ಥ ಅಂತ ಹೇಳಿದ್ಮೇಲೆ ತೀರ್ಥ ಅಂತಲೇ ಹೇಳ್ಬೋದು. ಅಲ್ಲಿ ಶಿವಲಿಂಗ ಇದೆ ಮತ್ತು ನರಸಿಂಹಸ್ವಾಮಿ ಇದೆ. ಸೊ ಅಲ್ಲಿ ನಾವು ಹೋದ್ವಿ ಚಕ್ರತೀರ್ಥಂ ಅಂತ ಹೇಳಿಬಿಟ್ಟು. ಈ ಚಕ್ರತೀರ್ಥಮಲ್ಲಿ ಅಲ್ಲಿ ನೋಡಿ ಮಹಾತ್ಮ ಗಾಂಧೀಜಿನ ಸಡನ್ಲಿ ಅಯ್ಯೋ ಗಾಂಧಿನೇ ಬಂದು ನಿಂತ್ಕೊಂಡ್ಬಿಟ್ರ ಅಂತ ಅನ್ನಿಸ್ತು. ಪಾಪ ಅಷ್ಟು ಬಿಸಿಲಲ್ಲಿ ಅವರು ನಿಂತ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಆ ಪೇಂಟಿಂಗು, ಆ ಒಂದು ಶೆಕೆಯಲ್ಲಿ ಅವರು ಅಲ್ಲಾಡ್ತಾನೇ ಇಲ್ಲ. ನಿಜವಾಗ್ಲೂ ನಾನೊಂದು ಸಲ್ಯೂಟ್ ಹೊಡಿತೀನಿ ಅವ್ರಿಗೆ. ಸೊ ಆ ಬಿಸಿಲಲ್ಲಿ, ನಾವು ಹೊರಗಡೆ ಬಿಸಿಲಲ್ಲಿ ಕಾಲಿಡೋಕ್ಕಾಗಲ್ಲ ಅಂಥದ್ದಲ್ಲಿ ಆ ಉರಿ ಬಿಸಿಲಲ್ಲಿ ಅವ್ರು ನಿಂತ್ಕೊಂಡು ತುಂಬ ಹೊತ್ತು ನಿಂತ್ಕೊಂಡಿದ್ದಾರಲ್ಲ, ಗ್ರೇಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಶಿಲಾತೋರಣಂ, ಇದು ಚಕ್ರತೀರ್ಥಂ ಪಕ್ಕನೇ ಬರುತ್ತೆ. ಶಿಲಾತೋರಣಂ ಅಂತ ಹೇಳಿಬಿಟ್ಟು ಶಿಲಾತೋರಣಂ ಪಕ್ಕದೇ ಚಕ್ರತೀರ್ಥಂ ಅಂತ ಇದೆ. ಸೊ ಅಲ್ಲೆಲ್ಲ ಫುಲ್ಲು ನಿಮಗೆ ಶಿಲೆಗಳ ಥರನೇ ಬೆಟ್ಟಗಳು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ ನಾವಿಲ್ಲಿ ಒಂದು ಅಳಿಲು ಕಂಡ್ವಿ. ಆ ಅಳಿಲು ಬಂದುಬಿಟ್ಟು ಆ್ಯಕ್ಚುಲಿ ಈ ಒಂದು ಅಳಿಲು ನಮ್ಮ ದೇಶದ ಅಳಿಲು ಅಲ್ಲ. ಇದು ಅದು ನೀವು ನೋಡ್ತೇನೆ ಗೊತ್ತಾಗುತ್ತೆ ಇದು ನಮ್ಮ ದೇಶದಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಅಮೇರಿಕನ್ ಸ್ಕ್ವೆರಲ್. ಇದು ಬಂದುಬಿಟ್ಟು ಅಮೇರಿಕದಲ್ಲಿರುವಂತಹ ಒಂದು ಅಳಿಲು. ಸೊ ಇಲ್ಲಿ ನಮಗೆ ಚಕ್ರತೀರ್ಥಮಲ್ಲಿ ಕಂಡು ಬಂತು. ಈ ಚಕ್ರತೀರ್ಥಮಲ್ಲಿ ಬಂದು ಈ ಒಂದು ಶಿವಂದು ವಿಗ್ರಹ ಅಂದರೆ ಲಿಂಗ ಇದೆ. ಇದು ಚಕ್ರತೀರ್ಥಮಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಚಕ್ರತೀರ್ಥಮಲ್ಲಿ ಲಿಂಗ ಇದೆ. ಮತ್ತು ಇದು ದುರ್ಗಾ ಮಾತೆ. ಮತ್ತು ಈ ನರಸಿಂಹಸ್ವಾಮಿ, ಲಕ್ಷ್ಮೀ ಸಮೇತ ಶ್ರೀ ನರಸಿಂಹಸ್ವಾಮಿಯವರಿದ್ದಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಯಾರು ನೋಡಿಲ್ವೋ ಅವರು ವಿಸಿಟ್ ಮಾಡಿ. ಅಲ್ಲಿ ನೋಡುವಂತಹ ಪ್ಲೇಸಸ್ ಸುಮಾರಿದೆ, ಕಣ್ಣಿಗೆ ತಂಪು ಕೊಡುತ್ತೆ. ಸೊ ಆ ಒಂದು ಬೆಟ್ಟ ಗುಡ್ಡದಲ್ಲಿ ನಿಜವಾಗ್ಲೂ ಅದು ನೋಡೋದಕ್ಕೆ ಒಂದು ಕಣ್ಣಿಗೆ ಆನಂದ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಅಲ್ಲಿ ಆದಮೇಲೆ ಶ್ರೀವಾರಿ ಪಾದಂ, ಅಂದರೆ ವೆಂಕಟೇಶ್ವರ ಸ್ವಾಮಿ ಆ ಬೆಟ್ಟದಲ್ಲಿ ಅವರ ಪಾದ ಇಟ್ಟಂತಹ ಒಂದು ಸ್ಥಳ.
ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ನಡೆದಂತಹ ಒಂದು ಪಾದ ಅಂತಲೇ ಹೇಳ್ಬೋದು. ಅದೇ ಒಂದು ಶ್ರೀಪಾದ. ಸೊ ಅಷ್ಟೊಂದು ಶ್ರೇಷ್ಠ ಇದೆ, ಅದಕ್ಕೆ ಶ್ರೀಪಾದ ಅಂತ ಅಲ್ಲಿ ಕರೆಯುತ್ತಾರೆ. ನೋಡಿ ಶ್ರೀಪಾದ ಅಂತ. ಈ ಶ್ರೀಪಾದ ತುಂಬ ಪವಿತ್ರವಾದಂತಹದ್ದು. ಸೊ ಇದನ್ನು ಯಾರು ನೋಡಿಲ್ವೋ ಹೋಗಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಸೊ ಪಾದಗಳಿಗೆ ನಮಸ್ಕಾರ ಮಾಡಿ. ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕೆಲವೊಂದು ಇನ್ಫಾರ್ಮೇಷನ್ ಮೆಸೇಜ್ ನಿಮ್ಮ ಒಂದು ಫ್ರೆಂಡ್ಸು ಅವ್ರಿಗೂ ತಲುಪಲಿ, ನೋಡುವಂತ ಆಗಲಿ ಅನ್ನೋದು ಒಂದು ಉದ್ದೇಶ. ಸೊ ನೀವೇನೇ ಒಂದು ಕಮೆಂಟ್ ಮಾಡಬೇಕು ಈ ವಿಡಿಯೋ ಬಗ್ಗೆ, ಅಥವಾ ಇನ್ನು ಬೇರೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳದ್ದು ನಿಮಗೆ ತೋರಿಸ್ಬೇಕು ಅಂತ ಇದ್ದರೆ ಅದನ್ನು ನೀವು ತಿಳಿಸ್ಕೊಡಿ, ನಾನು ನಿಮಗೆ ತೋರಿಸ್ತೇನೆ. ಸೊ ನೆಕ್ಸ್ಟ್ ನಾವು ತಿರುಮಲ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ತಿರುಮಲ ದೇವಸ್ಥಾನ ದರ್ಶನ ಮಾಡ್ಕೊಂಡಿದ್ದ ನಂತರ ನಿತ್ಯ ಅನ್ನ ದಾಸೋಹ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ತಿರುಮಲದಲ್ಲಿ ನಿತ್ಯ ಅನ್ನ ದಾಸೋಹ ಪ್ರತಿನಿತ್ಯ ನಡೀತಾ ಇರುತ್ತೆ. ಸೊ ಅಲ್ಲಿ ನಾವು ಪ್ರಸಾದನ ಸೇವನೆ ಮಾಡುವುದೇ ಪುಣ್ಯ. ಸೊ ಯಾವಾಗಲೂ ನಿತ್ಯ ದಾಸೋಹ ನಡೀತಾ ಇರುತ್ತೆ. ಕ್ಯೂ ಅಲ್ಲಿ ಹೋಗಬೇಕಾಗುತ್ತೆ. ಇಷ್ಟೆಲ್ಲ ನಾವು ಈ ಒಂದು ದಿನದಲ್ಲಿ ನಾವು 1.5 ದಿನದಲ್ಲಿ ತಿರುಮಲ ದೇವಸ್ಥಾನ ಬೆಟ್ಟ ಮತ್ತು ಪಾಪ ವಿನಾಶಂ, ಚಕ್ರತೀರ್ಥಂ, ಶಿಲಾತೋರಣಂ, ಆಕಾಶಗಂಗಾ, ಗೋಪಾಲ ಸ್ವಾಮಿ ಬೆಟ್ಟ ಇಷ್ಟೆಲ್ಲ ನೋಡ್ಕೊಂಡು ಬಂದು ನಿಮ್ಮ ಮುಂದೆ ನಾನು ನೀವು ನೋಡುವಂತಾಗಲಿ ಅಂತ ಹೇಳಿಬಿಟ್ಟು ನಿಮಗೊಂದು ವಿಡಿಯೋ ಮಾಡಿ ನಿಮಗೆ ನೋಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೆಕ್ಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.